ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 10-3-2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ದೇಹಾಭಿಮಾನ ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆಯಾಗಿದೆ. ಇದರಿಂದಲೇ ಅವನತಿಯಾಗಿದೆ. ಆದ್ದರಿಂದ ಈಗ ದೇಹಿ ಅಭಿಮಾನಿಯಾಗಿ. ಗೀತೆಯಾಗಿದೆ. ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಶಿವ ಭಗವಾನುವಾಚ. ಪ್ರಯಾಣಿಕನ ಅರ್ಥವನ್ನು ಮಕ್ಕಳು ಕೇಳಿದಿರಿ. ನೀವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ನೀವು ಯಾರು ದೇವಿ ದೇವತೆಗಳಾಗಿದ್ದೀರೋ ವಾಸ್ತವದಲ್ಲಿ ಮನುಷ್ಯರೇ ಆಗಿದ್ದೀರಿ. ಆದರೆ ನಿಮ್ಮ ಗುಣಗಳು ಬಹಳ ಒಳ್ಳೆಯದಾಗಿತ್ತು. ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ದಿರಿ. ನೀವು ವಿಶ್ವದ ಮಾಲೀಕರಾಗಿದ್ದಿರಿ. ವಜ್ರದಿಂದ ಕವಡೆಯ ತರಹ ಹೇಗಾದಿರಿ ಎಂಬುದನ್ನು ಯಾವ ಮನುಷ್ಯರೂ ತಿಳಿದುಕೊಂಡಿಲ್ಲ. ನೀವು ಸಹ ನಂಬರ್ವಾರ್ ಪುರುಷಾರ್ಥದನುಸಾರ ಪರಿವರ್ತನೆಯಾಗಿದ್ದೀರಿ. ನೀವಿನ್ನೂ ದೇವತೆಗಳಾಗಿಲ್ಲ, ಬದಲಾಗುತ್ತಿದ್ದೀರಿ. ಕೆಲವರು ಸ್ವಲ್ಪ ಬದಲಾಗಿದ್ದಾರೆ, ಕೆಲವರು 5%, ಇನ್ನೂ ಕೆಲವರು 10%. ಹೀಗೆ ಗುಣಗಳು ಬದಲಾಗ್ತಾ ಹೋಗ್ತವೆ. ಭಾರತವೇ ಸ್ವರ್ಗವಾಗಿತ್ತು ಎಂಬುದು ಪ್ರಪಂಚದವರಿಗೆ ಗೊತ್ತಿಲ್ಲ. ಇದನ್ನೂ ಹೇಳ್ತಾರೆ. ಕ್ರಿಸ್ತನಿಗೆ 3000 ವರ್ಷಗಳ ಮೊದಲು ಭಾರತದಲ್ಲಿ ದೇವಿ ದೇವತೆಗಳಿದ್ದರು. ಅವರಲ್ಲಿ ಇಂತಹ ಗುಣಗಳಿತ್ತು. ಆ ಕಾರಣದಿಂದ ಅವರಿಗೆ ಭಗವಾನ್ ಭಗವತಿ ಎಂದು ಹೇಳುತ್ತಿದ್ದರು. ಈಗಂತೂ ಆ ಗುಣಗಳಿಲ್ಲ. ಯಾವ ಭಾರತ ಇಷ್ಟು ಸಾಹುಕಾರನಾಗಿತ್ತೋ ಹೇಗೆ ಅದರ ಅವನತಿಯಾಯಿತು ಎಂಬುದು ಮನುಷ್ಯರಿಗೆ ಅರ್ಥವೇ ಆಗುವುದಿಲ್ಲ. ಅದನ್ನೂ ಸಹ ತಂದೆಯೇ ತಿಳಿಸ್ತಾರೆ. ನಿಮ್ಮಲ್ಲಿ ಯಾರ ಚಲನೆ ಸುಧಾರಣೆಯಾಗಿದೆಯೋ ಅವರೂ ಸಹ ತಿಳಿಸುತ್ತೀರಿ. ತಂದೆ ಹೇಳ್ತಾರೆ, ಮಕ್ಕಳೇ, ನೀವು ದೇವಿ ದೇವತೆಗಳಾಗಿದ್ದೀರಿ, ಆತ್ಮಾಭಿಮಾನಿಯಾಗಿದ್ದೀರಿ. ನಂತರ ರಾವಣ ರಾಜ್ಯ ಆರಂಭವಾಯಿತು. ಆಗಿನಿಂದ ದೇಹಾಭಿಮಾನಿಗಳಾಗಿದ್ದೀರಿ. ಈ ದೇಹಾಭಿಮಾನದ ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆ ನಿಮಗೆ ಅಂಟಿದೆ. ಸತ್ಯಯುಗದಲ್ಲಿ ನೀವು ಆತ್ಮಾಭಿಮಾನಿಗಳಾಗಿದ್ದೀರಿ, ಬಹಳ ಸುಖಿಯಾಗಿದ್ದೀರಿ. ಯಾರು ನಿಮ್ಮನ್ನು ಈ ರೀತಿ ಮಾಡಿದರು ಎಂಬುದು ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸ್ತಾರೆ, ಮಕ್ಕಳೇ, ನಿಮ್ಮದು ಏಕೆ ಅವನತಿಯಾಯಿತು? ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದೀರಿ. ಭಾರತ ಬಹಳ ಕನಿಷ್ಠವಾಯಿತು. ಅದಕ್ಕೆ ಮೂಲ ಕಾರಣವೇನು? ದೇಹಾಭಿಮಾನ. ಡ್ರಾಮಾದಲ್ಲಿ ಇದು ಸಹ ಮಾಡಲ್ಪಟ್ಟಿದೆ. ಯಾವ ಭಾರತ ಇಷ್ಟು ಸಾಹುಕಾರನಾಗಿತ್ತೋ ಅದು ಹೇಗೆ ಬಡ ದೇಶವಾಯಿತು? ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದ ನಾವು ಹೇಗೆ ಧರ್ಮಭ್ರಷ್ಟ, ಕರ್ಮಭ್ರಷ್ಟರಾದೆವು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ತಂದೆ ತಿಳಿಸ್ತಾರೆ, ರಾವಣ ರಾಜ್ಯವಾದಾಗಿನಿಂದ ನೀವು ದೇಹಾಭಿಮಾನಿಗಳಾದಿರಿ. ಆದ್ದರಿಂದ ನಿಮ್ಮದು ಈ ಗತಿಯಾಗತೊಡಗಿತು. ಹೇಗೆ ಅವನತಿಯಾಯಿತೆಂದು ಏಣಿಯ ಚಿತ್ರದಲ್ಲಿಯೂ ತೋರಿಸಿದ್ದಾರೆ. ಕನಿಷ್ಠರಾಗೋದಕ್ಕೂ ಮುಖ್ಯ ಕಾರಣ ದೇಹಾಭಿಮಾನವಾಗಿದೆ. ಇದನ್ನೂ ಸಹ ತಂದೆ ತಿಳಿಸ್ತಾರೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ. ಈಗಿನ ಬುದ್ಧಿವಂತರು ಕ್ರಿಶ್ಚಿಯನ್ನರಾಗಿದ್ದಾರೆ. ಅವರೂ ಸಹ ಹೇಳ್ತಾರೆ, ಕ್ರಿಸ್ತನಿಗೆ 3000 ವರ್ಷಗಳ ಮೊದಲು ಸ್ವರ್ಗವಿತ್ತು. ಪ್ರಾಚೀನ ಭಾರತವೇ ಆಗಿತ್ತು. ಯಾವುದಕ್ಕೆ ಸ್ವರ್ಗ, ಹೆವೆನ್ ಎಂದು ಹೇಳಲಾಗ್ತದೆ ಎಂಬುದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ. ಈಗಂತೂ ಭಾರತದ ಪೂರ್ಣ ಚರಿತ್ರೆ, ಭೂಗೋಳವನ್ನು ತಿಳಿದುಕೊಂಡೇ ಇಲ್ಲ.
ಕೆಲವು ಮಕ್ಕಳಲ್ಲಿ ಸ್ವಲ್ಪ ಜ್ಞಾನವಿದ್ದರೂ ಸಹ ದೇಹಾಭಿಮಾನ ಬಂದು ಬಿಡ್ತದೆ. ನಮ್ಮ ಹಾಗೆ ಯಾರೂ ಇಲ್ಲವೆಂದು ತಿಳಿದುಕೊಳ್ತಾರೆ. ಭಾರತದ ಇಂತಹ ದುರ್ದಶೆ ಏಕಾಯಿತು ಎಂಬುದನ್ನು ತಂದೆಯೇ ತಿಳಿಸ್ತಾರೆ. ಪತಿತ ಪಾವನ ಬನ್ನಿ, ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ಎಂದು ಬಾಪೂಜಿಯೂ ಸಹ ಹೇಳುತ್ತಿದ್ದರು. ಆತ್ಮಕ್ಕೆ ಅವಶ್ಯವಾಗಿ ತಂದೆಯಿಂದ ಎಂದಾದರೂ ಸುಖ ಸಿಕ್ಕಿದೆ. ಆದ್ದರಿಂದಲೇ ಪತಿತ ಪಾವನನನ್ನು ನೆನಪು ಮಾಡ್ತಾರೆ. ತಂದೆ ತಿಳಿಸ್ತಾರೆ, ನನ್ನ ಮಕ್ಕಳು ಯಾರು ಶೂದ್ರರಿಂದ ಬ್ರಾಹ್ಮಣರಾಗುವರೋ ಅವರೂ ಸಹ ಪೂರ್ಣ ಆತ್ಮಾಭಿಮಾನಿಗಳಾಗೋದಿಲ್ಲ. ಪದೇ ಪದೇ ದೇಹಾಭಿಮಾನದಲ್ಲಿ ಬಂದು ಬಿಡ್ತಾರೆ. ಇದು ಎಲ್ಲದಕ್ಕಿಂತ ಹಳೆಯ ರೋಗವಾಗಿದೆ. ಇದರಿಂದಲೇ ಈ ಗತಿಯುಂಟಾಗಿದೆ. ದೇಹಿ ಅಭಿಮಾನಿಗಳಾಗೋದರಲ್ಲಿ ಬಹಳ ಪರಿಶ್ರಮವಿದೆ. ಎಷ್ಟು ದೇಹಿ ಅಭಿಮಾನಿಗಳಾಗುತ್ತೀರೋ ಅಷ್ಟು ತಂದೆಯ ನೆನಪು ಮಾಡ್ತೀರಿ ಮತ್ತು ಅಪಾರ ಖುಷಿ ಇರಬೇಕು. ಗಾಯನವೂ ಇದೆ. ಪರಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಇಚ್ಛೆಯಿತ್ತು. ಅವರು ಸಿಕ್ಕಿಬಿಟ್ಟರು. ಅವರಿಂದ 21 ಜನ್ಮಗಳ ಆಸ್ತಿ ಸಿಗ್ತದೆ. ಅಂದ ಮೇಲೆ ಇನ್ನೇನು ಬೇಕು? ನೀವು ಕೇವಲ ದೇಹಿ ಅಭಿಮಾನಿಯಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿ. ಭಲೆ ಗೃಹಸ್ಥ ವ್ಯವಹಾರದಲ್ಲಿರಿ. ಇಡೀ ಪ್ರಪಂಚ ದೇಹಾಭಿಮಾನದಲ್ಲಿದೆ. ಯಾವ ಭಾರತ ಇಷ್ಟು ಶ್ರೇಷ್ಠವಾಗಿತ್ತೋ ಅದರ ಅವನತಿ ಹೇಗಾಯಿತು? ಚರಿತ್ರೆ ಭೂಗೋಳವೇನು ಎಂಬುದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ದೇವತೆಗಳು ಆತ್ಮಾಭಿಮಾನಿಗಳಾಗಿದ್ದರು. ಅವರಿಗೆ ತಿಳಿದಿತ್ತು ಒಂದು ದೇಹವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕು ಎಂದು. ಆದರೆ ಅವರು ಪರಮಾತ್ಮಾಭಿಮಾನಿ ಆಗಿರಲಿಲ್ಲ. ಎಷ್ಟು ನೀವು ತಂದೆಯ ನೆನಪು ಮಾಡ್ತಿರೋ, ದೇಹಿ ಅಭಿಮಾನಿಯಾಗಿರ್ತಿರೋ ಅಷ್ಟು ಮಧುರರಾಗಿರ್ತೀರಿ. ದೇಹಾಭಿಮಾನ ಬಂದಾಗಲೇ ಹೊಡೆದಾಡುವುದು, ಜಗಳವಾಡುವುದು, ಕೋತಿಯ ಗುಣಗಳು ಬಂದು ಬಿಡುತ್ತವೆ. ಇದನ್ನು ತಂದೆ ತಿಳಿಸ್ತಾರೆ. ಈ ಬ್ರಹ್ಮ ತಂದೆಯೂ ತಿಳಿದುಕೊಳ್ಳುತ್ತಿದ್ದಾರೆ. ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಶಿವತಂದೆಯನ್ನು ಮರೆತು ಹೋಗ್ತಾರೆ. ಒಳ್ಳೊಳ್ಳೆಯ ಮಕ್ಕಳು ದೇಹಾಭಿಮಾನದಲ್ಲಿರ್ತಾರೆ. ದೇಹಿ ಅಭಿಮಾನಿಗಳಾಗೋದೇ ಇಲ್ಲ. ನೀವು ಯಾರಿಗೆ ಬೇಕಾದರೂ ಈ ಬೇಹದ್ದಿನ ಚರಿತ್ರೆ ಭೂಗೋಳವನ್ನು ತಿಳಿಸಬಲ್ಲಿರಿ. ಅವಶ್ಯವಾಗಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಇತ್ತು. ಡ್ರಾಮಾದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಯಾವ ಭಾರತ ಇಷ್ಟೊಂದು ಕೆಳಗಿಳಿಯಿತೋ, ಅವನತಿಯಾಯಿತೋ ಅದಕ್ಕೆ ಮೂಲ ದೇಹಾಭಿಮಾನವಾಗಿದೆ. ಮಕ್ಕಳಲ್ಲಿಯೂ ದೇಹಾಭಿಮಾನ ಬಂದು ಬಿಡುತ್ತದೆ. ನಮಗೆ ಯಾರು ಆದೇಶ ನೀಡುತ್ತಾರೆ ಎಂಬುದೂ ಸಹ ತಿಳಿದುಕೊಳ್ಳೋದಿಲ್ಲ. ಯಾವಾಗಲೂ ಸಹ ಶಿವ ತಂದೆ ಹೇಳುತ್ತಾರೆಂದೇ ತಿಳಿಯಿರಿ. ಶಿವ ತಂದೆಯನ್ನು ನೆನಪು ಮಾಡದೇ ಇರೋದರಿಂದಲೇ ದೇಹಾಭಿಮಾನದಲ್ಲಿ ಬಂದು ಬಿಡ್ತಾರೆ. ಇಡೀ ಪ್ರಪಂಚ ದೇಹಾಭಿಮಾನಿಯಾಗಿದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಆತ್ಮ ಈ ದೇಹದ ಮೂಲಕ ಕೇಳಿಸಿಕೊಳ್ತದೆ, ಪಾತ್ರವನ್ನು ಅಭಿನಯಿಸುತ್ತದೆ. ತಂದೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ. ಭಲೆ ಭಾಷಣವನ್ನಂತೂ ಬಹಳ ಚೆನ್ನಾಗಿ ಮಾಡಿಬಿಡ್ತಾರೆ. ಆದರೆ ಚಲನೆಯೂ ಸಹ ಚೆನ್ನಾಗಿರಬೇಕಲ್ಲವೇ? ದೇಹಾಭಿಮಾನವಿರುವ ಕಾರಣ ಅನುತ್ತೀರ್ಣರಾಗ್ತಾರೆ. ಆ ಖುಷಿ ಅಥವಾ ನಶೆ ಇರೋದಿಲ್ಲ. ಮತ್ತೆ ಅವರಿಂದ ದೊಡ್ಡ ವಿಕರ್ಮಗಳೂ ಆಗ್ತವೆ. ಯಾವ ಕಾರಣ ಬಹಳ ದೊಡ್ಡ ಶಿಕ್ಷೆಗೆ ಭಾಗಿಗಳಾಗ್ತಾರೆ. ದೇಹಾಭಿಮಾನಿಗಳಾಗೋದರಿಂದ ಬಹಳ ನಷ್ಟ ಹೊಂದುತ್ತಾರೆ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ತಂದೆ ತಿಳಿಸ್ತಾರೆ, ಇದು ಈಶ್ವರೀಯ ಸರ್ಕಾರವಲ್ಲವೇ? ಪರಮಾತ್ಮನಾದ ನನ್ನ ಸರ್ಕಾರದ ಬಲಭುಜ ಧರ್ಮರಾಜನಾಗಿದ್ದಾರೆ. ನೀವು ಒಳ್ಳೆಯ ಕರ್ಮ ಮಾಡುತ್ತೀರೆಂದರೆ ಅದಕ್ಕೆ ಒಳ್ಳೆಯ ಫಲ ಸಿಗ್ತದೆ. ಕೆಟ್ಟ ಕರ್ಮ ಮಾಡಿದರೆ ಅದರ ಶಿಕ್ಷೆಯನ್ನು ಅನುಭವಿಸುತ್ತೀರಿ. ಎಲ್ಲರೂ ಗರ್ಭ ಜೈಲಿನಲ್ಲಿಯೂ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ಅದರ ಮೇಲೆ ಒಂದು ಕಥೆಯೂ ಇದೆ. ಇವೆಲ್ಲ ಮಾತುಗಳು ಈ ಸಮಯದ್ದಾಗಿದೆ. ಮಹಿಮೆಯೂ ಸಹ ಒಬ್ಬ ತಂದೆಯದ್ದಾಗಿದೆ. ಮತ್ಯಾರಿಗೂ ಮಹಿಮೆಯಿಲ್ಲ. ಆದ್ದರಿಂದ ಬರೆಯಲಾಗ್ತದೆ, ತ್ರಿಮೂರ್ತಿ ಶಿವ ಜಯಂತಿ ವಜ್ರ ಸಮಾನವಾಗಿ, ಉಳಿದೆಲ್ಲವೂ ಕವಡೆಯ ಸಮಾನವಾಗಿದೆ. ಶಿವ ತಂದೆಯ ವಿನಃ ಮತ್ಯಾರೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಪಾವನರಾಗ್ತಿರಿ, ಮತ್ತೆ ರಾವಣ ಪತಿತರನ್ನಾಗಿ ಮಾಡ್ತಾನೆ. ಆ ಕಾರಣದಿಂದ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ.
ನೀವೀಗ ದೇಹಿ ಅಭಿಮಾನಿಗಳಾಗ್ತೀರಿ. ಈ ದೇಹಿ ಅಭಿಮಾನಿ ಸ್ಥಿತಿ 21 ಜನ್ಮಗಳವರೆಗೆ ನಡೀತದೆ. ಆದ್ದರಿಂದ ಒಬ್ಬ ತಂದೆಯದ್ದು ಬಲಿಹಾರಿ ಎಂದು ಗಾಯನವಿದೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವವರು ಶಿವತಂದೆಯಾಗಿದ್ದಾರೆ. ಅವರು ಯಾವಾಗ ಬಂದರು ಎಂಬುದು ಯಾರಿಗೂ ತಿಳಿದಿಲ್ಲ. ಅವರ ಚರಿತ್ರೆಯಂತೂ ಮೊಟ್ಟ ಮೊದಲು ಇರಬೇಕು. ಪರಮಪಿತ ಪರಮಾತ್ಮನಿಗೆ ಶಿವನೆಂದು ಹೇಳಲಾಗ್ತದೆ. ನೀವು ತಿಳಿದುಕೊಂಡಿದ್ದೀರಿ, ದೇಹಾಭಿಮಾನದ ಕಾರಣವೇ ಅವನತಿಯಾಗ್ತದೆ. ಈ ರೀತಿಯಾದಾಗಲೇ ಮತ್ತೆ ಉನ್ನತಿಯಲ್ಲಿ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ. ಉತ್ಥಾನ ಮತ್ತು ಪತನ, ದಿನ ಮತ್ತು ರಾತ್ರಿ, ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನ ಅಂಧಕಾರ ವಿನಾಶ. ಎಲ್ಲದಕ್ಕಿಂತ ಹೆಚ್ಚು ಅಜ್ಞಾನ ಈ ದೇಹಾಭಿಮಾನವಾಗಿದೆ. ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆತ್ಮವೇ ಪರಮಾತ್ಮನೆಂದು ಹೇಳ್ತಾರೆ. ಅಂದಾಗ ಎಷ್ಟು ಪಾಪಾತ್ಮರಾಗಿದ್ದಾರೆ. ಆದ್ದರಿಂದಲೇ ಪತನವಾಗಿದೆ. 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೀರಿ. ಈ ಆಟ ಮಾಡಲ್ಪಟ್ಟಿದೆ. ವಿಶ್ವದ ಈ ಚರಿತ್ರೆ ಭೂಗೋಳವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಮತ್ಯಾರೂ ತಿಳಿದುಕೊಂಡಿಲ್ಲ. ವಿಶ್ವದ ಅವನತಿ ಹೇಗಾಯಿತು? ವಿಜ್ಞಾನದಿಂದ ಬಹಳಷ್ಟು ಅನ್ವೇಷಣೆ ಆಗಿದೆ ಎಂದು ಅವರು ತಿಳಿತಾರೆ. ಆದರೆ ಪ್ರಪಂಚ ಇನ್ನೂ ಪತಿತ ನರಕವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋದಿಲ್ಲ. ದೇಹಾಭಿಮಾನ ಬಹಳ ಇದೆ. ತಂದೆ ತಿಳಿಸ್ತಾರೆ, ನೀವೀಗ ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ಒಳ್ಳೊಳ್ಳೆಯ ಮಹಾರಥಿಗಳು ಅನೇಕರಿದ್ದಾರೆ. ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸ್ತಾರೆ. ಆದರೆ ದೇಹಾಭಿಮಾನ ಕಳೆದಿಲ್ಲ. ದೇಹಾಭಿಮಾನದ ಕಾರಣ ಕೆಲವರಲ್ಲಿ ಕ್ರೋಧದ ಅಂಶ, ಕೆಲವರಲ್ಲಿ ಮೋಹದ ಅಂಶ ಒಂದಲ್ಲ ಒಂದು ಇರ್ತದೆ. ಗುಣಗಳನ್ನು ಸುಧಾರಣೆ ಮಾಡಿಕೊಳ್ಳಬೇಕಲ್ಲವೇ? ಬಹಳ ಬಹಳ ಮಧುರರಾಗಬೇಕು. ಆದ್ದರಿಂದಲೇ ಸತ್ಯಯುಗದಲ್ಲಿ ಹಸು, ಹುಲಿ ಒಂದೇ ಕಡೆ ನೀರು ಕುಡಿತವೆ ಎಂದು ಉದಾಹರಣೆ ಕೊಡ್ತಾರೆ. ಅಲ್ಲಿ ಇಂತಹ ದುಃಖ ಕೊಡುವ ಪ್ರಾಣಿಗಳು ಇರುವುದೇ ಇಲ್ಲ. ಈ ಮಾತುಗಳನ್ನು ಕೆಲವರೇ ತಿಳಿದುಕೊಳ್ಳುತ್ತಾರೆ. ತಿಳಿದುಕೊಳ್ಳುವವರು ನಂಬರ್ ವಾರ್ ಇದ್ದಾರೆ. ಕರ್ಮ ಭೋಗ ಕಳೆದು ಕರ್ಮಾತೀತ ಸ್ಥಿತಿಯಾಗುವುದು ಪರಿಶ್ರಮವಿದೆ. ಬಹಳ ದೇಹಾಭಿಮಾನದಲ್ಲಿ ಬರ್ತಾರೆ. ನಮಗೆ ಈ ಮತವನ್ನು ಯಾರು ಕೊಡ್ತಾರೆ? ಶ್ರೀಮತ ಶ್ರೀಕೃಷ್ಣನ ಮೂಲಕ ಹೇಗೆ ಸಿಗ್ತದೆ ಎಂಬುದೇ ಅರ್ಥವಾಗೋದಿಲ್ಲ. ಶಿವತಂದೆ ತಿಳಿಸ್ತಾರೆ, ನಾನು ಈ ಬ್ರಹ್ಮನಿಲ್ಲದೆ ಶ್ರೀಮತವನ್ನು ಹೇಗೆ ಕೊಡಲಿ? ನನ್ನ ಶಾಶ್ವತ ರಥ ಇವರಾಗಿದ್ದಾರೆ. ಅಂದಾಗ ದೇಹಾಭಿಮಾನದಲ್ಲಿ ಬಂದು ಉಲ್ಟಾ ಸುಲ್ಟಾ ಕಾರ್ಯಗಳನ್ನು ಮಾಡಿ ಸುಮ್ಮನೆ ತಮಗೆ ನಷ್ಟ ಮಾಡಿಕೊಳ್ಳಬೇಡಿ. ಹಾಗಿದ್ದರೆ ಗತಿಯೇನಾಗುವುದು? ಬಹಳ ಕಡಿಮೆ ಪದವಿ ಪಡೀತೀರಿ. ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತಲೆಬಾಗ್ತಾರೆ. ಭಾರತದ ಚರಿತ್ರೆ ಭೂಗೋಳ ಯಾವುದು ಪೂರ್ಣ ಇರಬೇಕೋ ಅದು ಇಲ್ಲವೆಂದು ಅನೇಕರು ಹೇಳ್ತಾರೆ. ಆಗ ಅವರಿಗೆ ತಿಳಿಸಬೇಕಾಗಿದೆ, ನಿಮ್ಮ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಆದರೆ ದೇಹಿ ಅಭಿಮಾನಿ ಸ್ಥಿತಿ ಬೇಕು. ಅವರೇ ಶ್ರೇಷ್ಠ ಪದವಿಯನ್ನು ಪಡೀತಾರೆ. ಈಗಂತೂ ಯಾರದ್ದೂ ಕರ್ಮಾತೀತ ಸ್ಥಿತಿಯಾಗಿಲ್ಲ. ಇವರಿಗಂತೂ ಬಹಳ ಜಂಜಾಟವಿದೆ. ಎಷ್ಟೊಂದು ಚಿಂತೆ ಇರ್ತದೆ. ಎಲ್ಲವೂ ಡ್ರಾಮಾನುಸಾರ ಆಗುತ್ತದೆ ಎಂದು ಭಲೆ ತಿಳಿದುಕೊಳ್ತಾರೆ. ಆದರೂ ಸಹ ತಿಳಿಸೋದಕ್ಕಾಗಿ ಯುಕ್ತಿಗಳನ್ನು ರಚಿಸಬೇಕಲ್ಲವೇ? ಆದ್ದರಿಂದ ಈ ತಂದೆ ಹೇಳ್ತಾರೆ, ನನಗಿಂತಲೂ ನೀವು ಹೆಚ್ಚು ದೇಹಿ ಅಭಿಮಾನಿಗಳಾಗಬಹುದು. ನಿಮಗೆ ಯಾವುದೇ ಹೊರೆಯಿಲ್ಲ. ತಂದೆಯ ಮೇಲಂತೂ ಬಹಳ ಹೊರೆಯಿದೆ. ಈ ಪ್ರಜಾಪಿತ ಬ್ರಹ್ಮನೇ ಮುಖ್ಯಸ್ಥರಲ್ಲವೇ? ಆದರೆ ಇವರಲ್ಲಿ ಶಿವತಂದೆ ಕುಳಿತಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲಿಯೂ ಸಹ ಕೆಲವರೇ ಈ ನಿಶ್ಚಯದಲ್ಲಿರ್ತಾರೆ. ಅಂದ ಮೇಲೆ ವಿಶ್ವದ ಈ ಚರಿತ್ರೆ ಭೂಗೋಳವನ್ನು ಅರಿತುಕೊಳ್ಳಬೇಕಲ್ಲವೇ? ಭಾರತದಲ್ಲಿ ಸ್ವರ್ಗ ಯಾವಾಗಿತ್ತು? ಮತ್ತೆ ಎಲ್ಲಿ ಹೋಯಿತು? ಹೇಗೆ ಪತನವಾಯಿತು? ಇದು ಯಾರಿಗೂ ತಿಳಿದಿಲ್ಲ. ಎಲ್ಲಿಯವರೆಗೆ ನೀವು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಯಾರಿಗೂ ಅರ್ಥವಾಗೋದಿಲ್ಲ. ಆದ್ದರಿಂದ ತಂದೆ ಆದೇಶ ನೀಡುತ್ತಾರೆ, ಶಾಲೆಗಳಲ್ಲಿಯೂ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಬೇಕು. ಅವನತಿಯನ್ನು ಕುರಿತು ಭಾಷಣ ಮಾಡಬೇಕು. ಭಾರತ ವಜ್ರ ಸಮಾನವಾಗಿತ್ತು. ಅದು ಹೇಗೆ ಕವಡೆಯಂತೆ ಆಯಿತು? ಎಷ್ಟು ವರ್ಷಗಳು ಹಿಡಿಸಿತು ಎಂಬುದನ್ನು ನಾವು ತಿಳಿಸ್ತೇವೆ. ಹೀಗೆ ಭಿತ್ತಿಪತ್ರಗಳನ್ನು ವಿಮಾನಗಳಿಂದ ನೀವು ಹಾಕಿಸಬಹುದು. ತಿಳಿಸುವವರು ಬಹಳ ಬುದ್ಧಿವಂತರಿರಬೇಕು. ಸರಕಾರ ಒಪ್ಪಿದರೆ ಸರಕಾರದ
ದೆಹಲಿಯಲ್ಲಿರುವ ವಿಜ್ಞಾನ ಭವನದಲ್ಲಿ ಎಲ್ಲರಿಗೆ ನಿಮಂತ್ರಣ ನೀಡಿ ಕರೆಸಬೇಕು. ಅದು ಪತ್ರಿಕೆಗಳಲ್ಲಿಯೂ ಬರಲಿ. ಎಲ್ಲರಿಗೆ ಕಾರ್ಡುಗಳನ್ನು ಕಳುಹಿಸಿ. ನಾವು ತಮಗೆ ಇಡೀ ವಿಶ್ವದ ಚರಿತ್ರೆ ಭೂಗೋಳವನ್ನು ಆದಿಯಿಂದ ಅಂತ್ಯದವರೆಗೆ ತಿಳಿಸ್ತೇವೆ. ಅವರು ತಾವಾಗಿಯೇ ಬರುತ್ತಾರೆ, ಹೋಗುತ್ತಾರೆ. ಹಣದ ಮಾತೇ ಇಲ್ಲ. ತಿಳಿದುಕೊಳ್ಳಿ, ನಮಗೆ ಯಾರಾದರೂ ಸಿಕ್ಕಿದರೆ ಉಡುಗೊರೆ ಕೊಟ್ಟರೆ ನಾವು ತೆಗೆದುಕೊಳ್ಳೋದಿಲ್ಲ. ಸರ್ವಿಸ್ ಮಾಡೋದಕ್ಕಾಗಿ ಅದನ್ನು ಉಪಯೋಗಿಸುತ್ತೇವೆ. ಬಾಕಿ ನಾವು ತೆಗೆದುಕೊಳ್ಳೋದಿಲ್ಲ. ತಂದೆ ತಿಳಿಸಿದರೆ, ನಾನು ನಿಮ್ಮಿಂದ ದಾನವನ್ನು ತೆಗೆದುಕೊಂಡು ಏನು ಮಾಡಲಿ? ಏಕೆಂದರೆ ನಾನು ಮತ್ತೆ ಅದಕ್ಕೆ ತುಂಬಿಕೊಡಬೇಕಾಗ್ತದೆ. ನಾನು ಪಕ್ಕಾ ಅಕ್ಕಸಾಲಿಗನಾಗಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ದೇಹಾಭಿಮಾನದಲ್ಲಿ ಬಂದು ಯಾವುದೇ ಉಲ್ಟಾ ಸುಲ್ಟಾ ಕಾರ್ಯ ಮಾಡಬಾರದು. ದೇಹಿ ಅಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ತಾ ಇರಬೇಕಾಗಿದೆ. ಬಹಳ ಬಹಳ ಮಧುರ, ಶೀತಲರಾಗಬೇಕಾಗಿದೆ. ಒಳಗೆ ಕ್ರೋಧ, ಮೋಹದ ಯಾವ ಭೂತವಿದೆಯೋ ಅದನ್ನು ತೆಗೆದುಹಾಕಬೇಕಾಗಿದೆ. ವರದಾನ: ಗೌರವ ಕೊಡುವುದರ ರೆಕಾರ್ಡನ್ನು ಸರಿಯಾಗಿಟ್ಟುಕೊಂಡು ಖುಷಿಯ ಮಹಾದಾನ ಮಾಡುವಂತಹ ಪುಣ್ಯಾತ್ಮ ಭವ. ವರ್ತಮಾನ ಸಮಯದಲ್ಲಿ 4 ಕಡೆಗಳಲ್ಲಿ ಗೌರವ ಕೊಡುವ ರೆಕಾರ್ಡನ್ನು ಸರಿಪಡಿಸಿಕೊಳ್ಳುವ ಅವಶ್ಯಕತೆ ಇದೆ. ನಂತರದಲ್ಲಿ ಇದೇ ಹಾಡು 4 ಕಡೆಗಳಲ್ಲಿ ಮೊಳಗುವುದು. ರಿಗಾರ್ಡ್ ಕೊಡುವುದು ಮತ್ತು ತೆಗೆದುಕೊಳ್ಳುವುದು. ಕಿರಿಯರಿಗೂ ಗೌರವ ಕೊಡಿ, ಹಿರಿಯರಿಗೂ ಗೌರವ ಕೊಡಿ. ಈಗ ಈ ರಿಗಾರ್ಡಿನ ರೆಕಾರ್ಡ್ ಹೊರಬರಬೇಕಾಗಿದೆ. ಹೀಗಾದಾಗ ಖುಷಿಯ ದಾನ ಮಾಡುವಂತಹ ಮಹಾದಾನಿ ಪುಣ್ಯಾತ್ಮರಾಗ್ತಿರಿ. ಯಾರಿಗೇ ಆಗಲಿ ಗೌರವ ಕೊಟ್ಟು ಖುಷಿಪಡಿಸುವುದು ಇದು ಅತಿ ಶ್ರೇಷ್ಠವಾದ ಪುಣ್ಯದ ಕಾರ್ಯವಾಗಿದೆ, ಸೇವೆಯಾಗಿದೆ. ಸುವಾಕ್ಯ: ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದುಕೊಂಡು ನಡೆಯುತ್ತೀರೆಂದರೆ ಎವರ್ ರೆಡಿಯಾಗಿರ್ತೀರಿ. ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯಗಳು. ತಮೋಗುಣಿ ಮಾಯೆಯ ವಿಸ್ತಾರ. ಸತೋಗುಣಿ, ರಜೋಗುಣಿ, ತಮೋಗುಣಿ ಈ 3 ಶಬ್ದಗಳನ್ನು ಹೇಳ್ತೇವೆ. ಇದನ್ನು ಯಥಾರ್ಥವಾಗಿ ಅರಿತುಕೊಳ್ಳುವುದು ಅವಶ್ಯಕ. ಮನುಷ್ಯರು ತಿಳಿತರೆ ಈ 3 ಗುಣಗಳು ಒಟ್ಟಿಗೆ ನಡೆಯುತ್ತಿರುತ್ತದೆ. ಆದರೆ ವಿವೇಕ ಏನು ಹೇಳ್ತದೆ? ಏನು ಈ 3 ಗುಣಗಳು ಒಟ್ಟೊಟ್ಟಿಗೆ ಬರುತ್ತವೆಯೋ ಅಥವಾ 3 ಗುಣಗಳ ಪಾತ್ರ ಬೇರೆ ಬೇರೆ ಯುಗಗಳಲ್ಲಿರುವುದಾ? ವಿವೇಕವಂತೂ ಹೀಗೆಯೇ ಹೇಳ್ತದೆ, ಈ 3 ಗುಣಗಳು ಒಟ್ಟೊಟ್ಟಿಗೆ ನಡೆಯೋದಿಲ್ಲ. ಯಾವಾಗ ಸತ್ಯಯುಗವಿರ್ತದೆ ಆಗ ಸತೋಗುಣವಿರ್ತದೆ, ದ್ವಾಪರ ಯುಗದಲ್ಲಿ ರಜೋಗುಣವಿರ್ತದೆ ಮತ್ತು ಕಲಿಯುಗದಲ್ಲಿ ತಮೋಗುಣವಿರ್ತದೆ. ಯಾವಾಗ ಸತೋ ಇರ್ತದೆ ಆಗ ತಮೋ ರಜೋ ಇರೋದಿಲ್ಲ. ಯಾವಾಗ ರಜೋ ಇರ್ತದೆ ಆಗ ಸತೋಗುಣ ಇಲ್ಲ. ಈ ಮನುಷ್ಯರು 3 ಗುಣಗಳು ಒಟ್ಟೊಟ್ಟಿಗೆ ನಡೀತಾ ಬಂದಿವೆ ಎಂದು ಹೀಗೆ ಅರ್ಥ ಮಾಡಿಕೊಂಡು ಕುಳಿತಿದ್ದಾರೆ. ಈ ಮಾತು ಕೇಳುವುದು ಸಂಪೂರ್ಣ ತಪ್ಪಾಗಿದೆ. ಅವರು ತಿಳಿತರೆ ಯಾವಾಗ ಮನುಷ್ಯ ಸತ್ಯ ಹೇಳ್ತಾನೆ, ಪಾಪಕರ್ಮ ಮಾಡಲ್ಲ, ಆಗ ಅವನು ಸತೋಗುಣಿ ಆಗ್ತಾನೆ. ಆದರೆ ವಿವೇಕ ಹೇಳ್ತದೆ, ಯಾವಾಗ ನಾವು ಸತೋಗುಣ ಎಂದು ಹೇಳ್ತೇವೆ ಅಂದಾಗ ಇದರ ಅರ್ಥವಾಗಿದೆ ಸಂಪೂರ್ಣ ಸುಖ. ಅಂದಾಗ ಇಡೀ ಸೃಷ್ಟಿ ಸತೋಗುಣಿಯಾಗಿರ್ತದೆ. ಉಳಿದಂತೆ ಹೀಗೆ ಹೇಳಲಾಗೋದಿಲ್ಲ. ಯಾರು ಸತ್ಯಕ್ಕೆ ಹೇಳ್ತಾರೆ ಅವರು ಸತೋಗುಣಿ ಮತ್ತು ಯಾರು ಸುಳ್ಳು ಹೇಳ್ತಾರೆ ಅವರು ತಮೋಗುಣಿಯಾಗಿದ್ದಾರೆ. ಪ್ರಪಂಚ ಹೀಗೆ ನಡೀತಾ ಬಂದಿದೆ. ಈಗ ಯಾವಾಗ ನಾವು ಸತ್ಯಯುಗ ಎಂದು ಹೇಳ್ತೇವೆ ಆಗ ಇದರ ಅರ್ಥವಾಗಿದೆ ಇಡೀ ಸೃಷ್ಟಿಯಲ್ಲಿ ಸತೋಗುಣ, ಸತೋ ಪ್ರಧಾನ ಇರಬೇಕು. ಹಿಂದೆ ಒಂದು ಸಮಯದಲ್ಲಿ ಹೀಗೆ ಸತ್ಯಯುಗ ಇತ್ತು, ಎಲ್ಲಿ ಇಡೀ ಸಂಸಾರ ಪ್ರಪಂಚ ಸತೋಗುಣಿಯಾಗಿತ್ತು. ಈಗ ಆ ಸತ್ಯಯುಗ ಇಲ್ಲ. ಈಗಂತೂ ಕಲಿಯುಗಿ ಪ್ರಪಂಚವಿದೆ. ಇಡೀ ಸೃಷ್ಟಿಯ ಮೇಲೆ ತಮೋ ಪ್ರಧಾನತೆಯ ರಾಜ್ಯವಿದೆ. ಈ ತಮೋಗುಣಿ ಸಮಯದಲ್ಲಿ ಮತ್ತೆ ಸತೋಗುಣಿ ಎಲ್ಲಿಂದ ಬಂತು? ಈಗ ಘೋರ ಅಂಧಕಾರವಿದೆ. ಯಾವುದಕ್ಕೆ ಬ್ರಹ್ಮನ ರಾತ್ರಿ ಎಂದು ಹೇಳಲಾಗುವುದು.
ಬ್ರಹ್ಮನ ಹಗಲಾಗಿದೆ ಸತ್ಯಯುಗ, ಬ್ರಹ್ಮನ ರಾತ್ರಿ ಕಲಿಯುಗವಾಗಿದೆ. ಆದ್ದರಿಂದ ಎರಡನ್ನೂ ಸೇರಿಸಲು ಸಾಧ್ಯವಿಲ್ಲ. ಕಲಿಯುಗಿ ಅಪಾರ ನಿಸ್ಸಾರ ಪ್ರಪಂಚದಿಂದ ಸತ್ಯಯುಗಿ ಸಾರಯುಕ್ತ ಪ್ರಪಂಚಕ್ಕೆ ಕರೆದೊಯ್ಯುವುದು ಒಬ್ಬ ಪರಮಾತ್ಮನದ್ದೇ ಕರ್ತವ್ಯವಾಗಿದೆ. ಈ ಕಲಿಯುಗಿ ಪ್ರಪಂಚವನ್ನು ನಿಸ್ಸಾರ, ಅಸಾರ ಪ್ರಪಂಚವೆಂದು ಏಕೆ ಹೇಳ್ತಾರೆ? ಏಕೆಂದರೆ ಈ ಪ್ರಪಂಚದಲ್ಲಿ ಯಾವುದೇ ಸಾರವಿಲ್ಲ. ಅಂದರೆ ಯಾವುದೇ ವಸ್ತುವಿನಲ್ಲಿ ಆ ಶಕ್ತಿ ಉಳಿದಿಲ್ಲ. ಅರ್ಥಾತ್ ಸುಖ, ಶಾಂತಿ, ಪವಿತ್ರತೆ ಇಲ್ಲ. ಯಾವುದು ಇದೇ ಸೃಷ್ಟಿಯಲ್ಲಿ ಒಂದು ಸಮಯದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. ಈಗ ಆ ಶಕ್ತಿ ಇಲ್ಲ. ಏಕೆಂದರೆ ಈ ಸೃಷ್ಟಿಯಲ್ಲಿ ಪಂಚಭೂತಗಳ ಪ್ರವೇಶತೆಯಾಗಿದೆ. ಇದರಿಂದಲೇ ಈ ಸೃಷ್ಟಿಯನ್ನು ಭಯದ ಸಾಗರ ಅಥವಾ ಕರ್ಮಬಂಧನದ ಸಾಗರ ಎಂದು ಹೇಳ್ತಾರೆ. ಇದರಿಂದಲೇ ಮನುಷ್ಯ ದುಃಖಿಯಾಗಿ ಪರಮಾತ್ಮನನ್ನು ಕರೆಯುತ್ತಿದ್ದಾನೆ. ಪರಮಾತ್ಮ ನಮ್ಮನ್ನು ಭವಸಾಗರದಿಂದ ಪಾರು ಮಾಡಿ ಎಂದು ಇದರಿಂದ ಸಿದ್ಧವಾಗ್ತದೆ. ಖಂಡಿತ ಯಾವುದೋ ಅಭಯ ಅರ್ಥಾತ್ ನಿರ್ಭಯತೆಯ ಜಗತ್ತು ಇದೆ. ಯಾವುದರಲ್ಲಿ ಹೋಗಲು ಇಚ್ಛೆ ಪಡ್ತಾರೆ. ಆದ್ದರಿಂದ ಈ ಪ್ರಪಂಚವನ್ನು ಪಾಪದ ಸಾಗರ ಎಂದು ಹೇಳ್ತಾರೆ. ಅದರಿಂದ ಪಾರು ಮಾಡಿ ಪುಣ್ಯಾತ್ಮಗಳ ಪ್ರಪಂಚಕ್ಕೆ ಹೋಗಲು ಇಚ್ಛೆ ಪಡ್ತಾರೆ. ಅಂದಾಗ ಎರಡು ಪ್ರಪಂಚಗಳಿವೆ. ಒಂದು ಸತ್ಯಯುಗಿ ಸಾರಯುಕ್ತ ಪ್ರಪಂಚ, ಎರಡನೆಯದಾಗಿ ಕಲಿಯುಗಿ ನಿಸ್ಸಾರ ಅಸಾರ ಪ್ರಪಂಚ. ಎರಡೂ ಪ್ರಪಂಚಗಳು ಇದೇ ಸೃಷ್ಟಿಯಲ್ಲಿರ್ತದೆ. ಈಗ ಪರಮಾತ್ಮ ಆ ಸಾರಯುಕ್ತ ಪ್ರಪಂಚದ ಸ್ಥಾಪನೆ ಮಾಡ್ತಿದ್ದಾರೆ. ಒಳ್ಳೆಯದು. ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಹೇಗೆ ಜ್ಞಾನದ ವಿಷಯವಾಗಿದೆ, ಹಾಗೆಯೇ ಸೇವೆಯದ್ದೂ ವಿಷಯವಿದೆ. ಯಾರು ಇದರಲ್ಲಿ ನಂಬಿಗಸ್ತರಾಗಿದ್ದಾರೆ ಅವರೇ ನಂಬರ್ ತೆಗೆದುಕೊಳ್ಳಬಹುದು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ತಮ್ಮ ಕಾರ್ಯಕ್ರಮಗಳನ್ನು ನಿಗದಿಗೊಳಿಸಿ ಪ್ರತಿನಿತ್ಯದ ಡೈರಿ ಮಾಡಿ. ಏಕೆಂದರೆ ಜವಾಬ್ದಾರಿಯುಳ್ಳ ಆತ್ಮರಾಗಿದ್ದೀರಿ. ನಿಯಮದ ಆತ್ಮಗಳಲ್ಲ, ವಿಶ್ವ ಕಲ್ಯಾಣಕಾರಿ ಆತ್ಮರಾಗಿದ್ದೀರಿ. ಯಾರು ಎಷ್ಟು ದೊಡ್ಡ ಆತ್ಮರಿದ್ದಾರೆ ಅವರದ್ದು ದಿನಚರಿ ಸೆಟ್ ಆಗಿರ್ತದೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ನೀವು ಮಕ್ಕಳ ಕರ್ಮಾತೀತ ಸ್ಥಿತಿ ಯಾವಾಗ ಆಗುವುದು? ಯಾವಾಗ ಯೋಗ ಬಲದಿಂದ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ, ಸಂಪೂರ್ಣ ದೇಹಿ ಅಭಿಮಾನಿಗಳಾಗುತ್ತೀರೋ, ಆಗ ನಿಮ್ಮದು ಕರ್ಮಾತೀತ ಸ್ಥಿತಿಯಾಗುವುದು. ಈ ದೇಹಾಭಿಮಾನದ ರೋಗವೇ ಎಲ್ಲದಕ್ಕಿಂತ ದೊಡ್ಡ ರೋಗವಾಗಿದೆ. ಇದರಿಂದಲೇ ಪ್ರಪಂಚ ಪತಿತವಾಗಿದೆ. ನೀವೀಗ ಆತ್ಮಾಭಿಮಾನಿಗಳಾಗಿ ಆಗ ಆ ಖುಷಿ, ಆ ನಶೆಯೂ ಇರುವುದು. ಚಲನೆಯು ಸುಧಾರಣೆಯಾಗುವುದು. ಒಳ್ಳೆಯದು. ಓಂ ಶಾಂತಿ.